ರಾಜ್ಯ ರಾಜಕಾರಣದಲ್ಲಿ ಇವಿಎಂ ಬದಲು ಬ್ಯಾಲೆಟ್ ಪೇಪರ್ ಬಳಕೆಗೆ ಸರ್ಕಾರ ಚುನಾವಣಾ ಆಯೋಗಕ್ಕೆ ಶಿಫಾರಸು ಮಾಡಿದೆ. ಆದರೆ ಇದಕ್ಕೆ ವಿಪಕ್ಷ ನಾಯಕರು ಕಿಡಿಕಾರ್ತಿದ್ದಾರೆ. ಈ ಮಧ್ಯೆ ಮಲ್ಲಿಕಾರ್ಜುನ ಖರ್ಗೆ ನನಗೂ ಇವಿಎಂ ಇರೋದ್ರಿಂದ ಸೋಲಾಗಿತ್ತು ಹೇಗೆ ನಂಬೋದು ಅಂತ ಹೇಳಿದರು. ಹಾಗಾದ್ರೆ ಏನೇನಾಗ್ತಿದೆ ವಿಚಾರವಾಗಿ ಬನ್ನಿ ರಿಪೋರ್ಟ್ ನೋಡೋಣ. ಯಂತ್ರ ವರ್ಸಸ್ ಪತ್ರ. ರಾಜ್ಯ ರಾಜಕಾರಣದಲ್ಲಿ ಮತಯಂತ್ರದ ಮಲ್ಲ ಯುದ್ಧವೇ ನಡೆಯುತ್ತಿದೆ. ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿಯ ಹೋರಾಟದ ಮತ್ತೊಂದು ಮುಖವಾಗಿ ಬ್ಯಾಲೆಟ್ ಪೇಪರ್ ಬಳಕೆಯನ್ನ ತರಲು ರಾಜ್ಯ ಕಾಂಗ್ರೆಸ್ ಮುಂದಾಗಿದೆ ಎನ್ನಲಾಗ್ತಿದೆ. ಯಾಕಂದ್ರೆ ರಾಹುಲ್ ಗಾಂಧಿ ದೇಶಾದ್ಯಂತ ಮತಗಳ್ಳತನದ ವಿರುದ್ಧ ಹೋರಾಟ ಮಾಡ್ತಿದ್ದಾರೆ. ಸದ್ಯದ ರಾಹುಲ್ ಹೋರಾಟ ಇವಿಎಂ ವಿರುದ್ಧ ಅಲ್ಲದಿದ್ರೂ ಈ ಹಿಂದೆ ಹಲವು ಬಾರಿ ರಾಗ ಸೇರಿದಂತೆ ಹಲವು ಕೈ ನಾಯಕರು ಇವಿಎಂ ವಿರುದ್ಧ ಗುಮಾನಿ ವ್ಯಕ್ತಪಡಿಸಿದ್ರು. ಇದರ ಬೆನ್ನಲ್ಲೇ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮುಂಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಇವಿಎಂ ಬದಲು ಬ್ಯಾಲೆಟ್ ಪೇಪರ್ ತರಲು ಮುಂದಾಗಿದೆ. ಮತಪತ್ರ ಬಳಕೆ ಬಗ್ಗೆ ಕರ್ನಾಟಕ ಸರ್ಕಾರದ ನಿರ್ಧಾರವನ್ನ ಮಲ್ಲಿಕಾರ್ಜುನ್ ಖರ್ಗೆ ಶ್ಲಾಘಿಸಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಖರ್ಗೆ, ಕಳೆದ ಚುನಾವಣೆ ವೇಳೆ ಇವಿಎಂನಲ್ಲಿ ಮೋಸ ಆಗಿದೆ. ನಾನು ಚುನಾವಣೆಯಲ್ಲಿ ಸೋತಾಗ್ಲೂ ಮತಗಳ್ಳತನವಾಗಿತ್ತು ಅಂತ ವಾಗ್ದಾಳಿ ನಡೆಸಿದ್ರು. ಇವಿಎಂನು ಬದಲಾಯಿಸ್ತೀರಿ, ವೋಟ್ ಚೋರಿನೂ ಮಾಡ್ತೀರಿ. ಈಗ ನಮ್ಮ ಗುಲ್ಬರ್ಗಾದಲ್ಲೇ ಕೆಲವು ಕಡೆ ವೋಟ್ ಕಳ್ತನ ಆಗಿವೆ, ಕರ್ನಾಟಕದಲ್ಲೇ ವೋಟ್ ಕಳ್ತನ ಆಗಿವೆ, ಬಿಹಾರದಲ್ಲೂ ಅದು ಆಗಿದೆ. ಎಲ್ಲ ಕಡೆ ನೀವೇನು ಮಾಡ್ತಾ ಇದ್ದೀರಿ ಅಂದರೆ ಅಕ್ಕಪಕ್ಕದ ರಾಜ್ಯಗಳಿಂದ ಈಗ ನನ್ನದೇ ತಗೊಳ್ಳಿ, ನಾನು ಎಂದೂ ಕೂಡ ನನಗೆ ಹಿನ್ನೆಟ್ ಆಗಲಿಲ್ಲ. ಒಂದೇ ಒಂದು ಸಾರಿ ನನಗೆ ಹಿನ್ನೆಟ್ ಆಯಿತು 90. ಯಾಕಾಯಿತು ನಿಮ್ಗೆ ಗೊತ್ತಿಲ್ಲ. ಇದು ನಾನು ನಿಮ್ಗೆ ಯಾಕೆ ಹೇಳ್ತೀನಿ, ಇದು ನಿಮ್ಮ ಕಣ್ಣು ಮುಂದೆ ಇದೆ. ಹೇಗೆ 5 ಕಾನ್ಸ್ಟಿಟ್ಯೂನ್ಸಿಯಲ್ಲೇ 5-6 ಕಾನ್ಸ್ಟಿಟ್ಯೂನ್ಸಿಯಲ್ಲೇ ನಿಮಗೆ 20,000 22 ಆಗಲ್ಲ, ಆಮೇಲೆ 30 ಆಗಲ್ಲ, 19,820, 20, 21 ಹೀಗೆ. ನಮ್ಮ ಕಣ್ಣೆದುರೇ ಇಂಥವೆಲ್ಲ ಆದಮೇಲೆ ನಂಬಿಕೆ ಹೆಂಗೆ ಹುಟ್ಟಬೇಕು? ಇದು ಹುಟ್ಟಿಸ್ತದೆ ನಾವು. ಬ್ಯಾಲೆಟ್ ಪೇಪರ್ ತರುತ್ತಿರುವುದು ಹುಚ್ಚುತನದ ಪರಮಾವಧಿ. ಸೋಲನ್ನ ಮುಚ್ಚಿಕೊಳ್ಳಲು ಇವಿಎಂ ಸರಿಯಿಲ್ಲ ಎಂದು ಹೇಳ್ತಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಬಿವೈ ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ರು. ಬಿಜೆಪಿಗೆ ತಿರುಗೇಟು ನೀಡಿರುವ ಡಿಸಿಎಂ ಡಿಕೆ ಶಿವಕುಮಾರ್, ಬಿಜೆಪಿಯವರೇ ಮಾಡಿದ ಕಾನೂನು ಇದು, ನಾಳೆಯೋ ನಾಡಿದ್ದೋ ತಂದು ತೋರಿಸ್ತೀನಿ ಎಂದು ಕಿಡಿಕಾರಿದ್ದಾರೆ. ಬ್ಯಾಲೆಟ್ ಪೇಪರ್ ಇವತ್ತು ಯಾಕೆ ಕಾಂಗ್ರೆಸ್ ಪಕ್ಷಕ್ಕೆ ನೆನಪಾಗಿದೆ ಅಂತೇಳಿ ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ ಅವರು ಹೇಳಬೇಕು. ಇವತ್ತು ಇವಿಎಂ ಬಗ್ಗೆ ಕಂಪ್ಲೇಂಟ್ ಮಾಡ್ತಕ್ಕಂಥದ್ದು, ಇವಿಎಂ ಇವತ್ತು ದೋಷಪೂರಿತ ಅಂತ ಹೇಳ್ತಕ್ಕಂಥದ್ದು ಇದು ಹುಚ್ಚುತನದ ಪರಮಾವಧಿ. ಈಗ ನಾನು ನಾಳೆನೋ ನಾಳಿದ್ದೋ ಕಾನೂನು ತಂದು ತೋರಿಸ್ತೀನಿ ನಿಮಗೆ. ಬಿಜೆಪಿಯವರು ಯಾಕೆ ಮಾಡಿದ್ರು? ಬಿಜೆಪಿಯವರು ಅದನ್ನು ಆಕ್ಟ್ ಮಾಡ್ಬೇಕಾದ್ರೆ ಲೋಕಲ್ ಬಾಡೀಸಲ್ಲಿ ಬ್ಯಾಲೆಟ್ ಆರ್ ಇವಿಎಂ ಅಂತ ಮಾಡಿದ್ರೆ ಯಾಕೆ ಮಾಡಿದ್ರು? ಇತ್ತ ಕಾಂಗ್ರೆಸ್ ಅನಾದಿ ಕಾಲಕ್ಕೆ ಹೋಗ್ತಿದೆ ಅಂತ ಬೆಂಗಳೂರಿನಲ್ಲಿ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. 2 ಸಲ ಕಾಂಗ್ರೆಸ್ ಪಕ್ಷ ಗೆದ್ದಿದ್ದು ಇವಿಎಂ ಮೂಲಕವೇ. ನಿಮಗೆ ಇವಿಎಂ ಬೇಡ ಅಂದ್ರೆ ರಾಜೀನಾಮೆ ಕೊಡಿ ಅಂತ ಸವಾಲು ಹಾಕಿದ್ದಾರೆ. ಅಷ್ಟೆಲ್ಲ ಪಾಪ ಇವಿಎಂ ಮೇಲೆ ಅವ್ರಿಗೆ ಸಂಶಯ ಇದ್ರೆ, ಹಾಗಿದ್ರೆ 136 ಜನ ಶಾಸಕರು ಗೆದ್ದಿದಾರಲ್ಲ ಕಾಂಗ್ರೆಸ್ಸು, ಇವಿಎಂ ನಲ್ಲಿ ಏನೋ ಟ್ಯಾಂಪರ್ ಆಗಿ ಗೆದ್ದಿದಾರ? ಹಾಗೇನಾರ ಅವ್ರ ಮನಸ್ಸಲ್ಲಿ ಡೌಟ್ ಇದ್ರೆ ಇಮಿಡಿಯೇಟ್ ಆಗಿ ರಾಜೀನಾಮೆ ಘೋಷಣೆ ಮಾಡಲಿ, ಮಾರನೇ ದಿನ ಚುನಾವಣೆ ಘೋಷಣೆ ಮಾಡಲಿ, ಹೋಗೋಣ ಚುನಾವಣೆ ಎದುರಿಸೋಣ. ಬ್ಯಾಲೆಟ್ ಪೇಪರ್ನ ಇಟ್ಕೊಂಡು ಮುಂದಾಗಬೇಕು ಅನ್ನೋದಾದ್ರೆ ಸದ್ಯ ಬ್ಯಾಲೆಟ್ ಬಡಿದಾಟದ ಬೆಂಕಿ ತಣ್ಣಗಾಗುವ ಲಕ್ಷಣಗಳು ಕಾಣ್ತಿಲ್ಲ. ಇದು ಮುಂದೆ ರಾಷ್ಟ್ರ ಮಟ್ಟದಲ್ಲೂ ಪ್ರಸ್ತಾಪವಾದರೂ ಅಚ್ಚರಿಯಿಲ್ಲ. ಬ್ಯೂರೋ ರಿಪೋರ್ಟ್ TV9.